ಶಕ್ತಿಯಾಗಿ ನನಗೆ ನಿಂತಿರೋದು ನನ್ನ ಕುಟುಂಬ, ನನ್ನ ಮಗ, ವಿಶೇಷವಾಗಿ ಮಗಳು, ನನ್ನ ತಾಯಿ ಅನ್ನಿಸ್ಕೊಂಡಿರ್ತಕ್ಕಂಥ ಸೊಸೆ ಶ್ವೇತಾ, ಇವತ್ತಿಗೆ ಅವಳು ನನಗೆ ತಾಯಿ ನನ್ನ ಮನೆಯಲ್ಲಿ, ಮತ್ತು ನನ್ನ ಅಳಿಯ ಡಾಕ್ಟರ್ ರಮೇಶ್, ಡಾಕ್ಟರ್ ಗಾಯತ್ರಿ, ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ನಾನು ನಿರ್ಮಳವಾಗಿ ನಾನು ಈ ಜೀವನಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಸರ್ ತಮಗೆಲ್ರಿಗೂ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ಸಭಾಪತಿ, ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ, ನನ್ನ ಮಗ ನನ್ನ ಹೊಟ್ಟೆಲಿ 2 ತಿಂಗಳು ಭ್ರೂಣ, ನನ್ನ ಮಗಳಿಗೆ 2 ವರ್ಷ. ಆ ಮಕ್ಕಳನ್ನ ಹಿಡ್ಕೊಂಡು ನಾನು ಜೀವನ ಮಾಡಿಕೊಂಡು ಬಂದಾಗ ಹಾಗೆ ಬೆಳೀತಾ ಬೆಳೀತಾ ನನ್ನ ಮಗಳಿಗೆ 5-6 ವರ್ಷ ಸೀತಾರಾಮ್, ನಿಮ್ಮ ಜನತಾ ದಳದಲ್ಲಿದ್ರಲ್ಲ, TN ಸೀತಾರಾಮ್, ಜನತಾ ಪಕ್ಷ ಅಲ್ಲ, ಜನತಾ ಪಕ್ಷ TN ಸೀತಾರಾಮ್ ಅವರು, ರಂಗಭೂಮಿಯವರು ಎಲ್ಲ ಹೇಳ್ತಾರೆ, ಎಷ್ಟು ವರ್ಷ ಅಂತ ನೀನು ಹಿಂಗೆ ಇರ್ತೀಯ, ಮುಂದೆ ನಿನಗೆ ವಯಸ್ಸಾಗತ್ತೆ, ನಿನ್ಗೊಬ್ಬ ಸಂಗಾತಿ ಬೇಕು, ನೀನು ಮದುವೆ ಮಾಡ್ಕೋ ಅಂತ ಹೇಳಿ. ರಮೇಶ್ ಬಂದ್ಗದ್ದೆ ಅವರನ್ನ ಮದುವೆ ಮಾಡಬೇಕು ಅಂತ, ಅಣ್ಣಜಿ ಗೊತ್ತಲ್ಲ ತಮಗೆ ರಮೇಶ್ ಬಂದ್ಗದ್ದೆ. ನನ್ನ ಮಗಳನ್ನ ಕೇಳಿದೆ, ಅಮ್ಮ ನಿನ್ಗೆ ಅಪ್ಪನ ತಂದು ಕೊಡ್ತೀನಿ. ನೋ, ಐ ಡೋಂಟ್ ವಾಂಟ್ ಟು ಶೇರ್ ಮೈ ಮಮ್ಮಿ ವಿತ್ ಎನಿಬಡಿ ಅನ್ನೋದು ಮಗು. ಅದು ನಿರ್ಧಾರ ಆಯಿತು. ನನ್ನ ಬದುಕು ಯಾರಿಗಾಗೂ ಅಲ್ಲ, ನನ್ನ ಮಕ್ಕಳಿಗಾಗಿ. ಈ ಬದುಕನ್ನು ಬೇರೆಯವರೊಂದಿಗೆ ಹಂಚ್ಕೋಬಾರ್ದು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಹೀಗೆ ಬಂದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ರಂಗಭೂಮಿ ಗೆಳೆಯರು ಹೇಳ್ತಿರು, ನಿನ್ಗೀಗ 35 ವರ್ಷ, ಮಾಸ್ಟರ್ ಹೇಳ್ತೀನಿ ಕೇಳು, ನಮ್ಮ ಲೋಕೇಶ ಹೇಳ್ತಿದ್ದ ರಂಗ ಸಂಪದವ್ರು, ತುಂಬ ಹಿಂಸೆ ಅನುಭವಿಸ್ತೀಯ, ಒಂಟಿಯಾಗಿ ಬದುಕೋದು ತುಂಬ ಕಷ್ಟ ಇದೆ ವಯಸ್ಸಾದ್ಮೇಲೆ, ನಿನ್ನ 60ರ ನಂತರ ತುಂಬ ನೋವು ಪಡ್ತೀಯ. ಇಲ್ಲ, ನಾನು ನೋವು ಪಡೋದಿಲ್ಲ, ನನ್ನ ಬದುಕನ್ನು ನಾನು ಹೇಗೆ ನಿಭಾಯಿಸ್ತೀನಿ ಹಾಗೆ ನಿಭಾಯಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಸದಾಕಾಲ ನಾನು ವರ್ಕ್ ಮಾಡ್ತಾನೆ ಇರಬೇಕು, ಬಿಸಿಯಾಗಿರ್ಬೇಕು, ನನ್ನನ್ನು ನಾನು ದಣಿಸ್ಕೋಬೇಕು, ದಣಿಸ್ಕೊಂಡು ನನ್ನ ರಾತ್ರಿಗಳನ್ನು ಮುಗಿಸ್ಕೋಬೇಕು, ನಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ಬರೆದಿದ್ರು. ಆ ಕಾರಣಕ್ಕೆ ಎಲ್ಲಿ ಹೋಗೋದು, ರಾಜಕೀಯ ಕ್ಷೇತ್ರಕ್ಕೆ ಹೋಗೋಣ, ಒಂದು ಜನ ಇರ್ತಾರೆ, ಹಗಲು ರಾತ್ರಿ ಅವ್ರ ಜೊತೆ ದುಡಿಬೋದು, ಹೈರಾಣ ಆಗ್ಬೋದು, ಬದುಕು ಮರ್ತು ಹೋಗುತ್ತೆ, ಕುಟುಂಬ ಮರ್ತು ಹೋಗುತ್ತೆ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಯಾವ ಗಂಡಿನ ಪ್ರೀತಿ ಪ್ರೇಮಗಳ ನೋವು ನನಗಾಗೋದಿಲ್ಲ ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಂದೆ. ಅದು ಸಕ್ಸಸ್ ಆಗಿದ್ದೀನಿ. ನನ್ನ ನೋವುಗಳನ್ನು ಮರೆತು, ನನ್ನ ದಿನಗಳನ್ನು ಮರೆತು, ನನ್ನ ರಾತ್ರಿಗಳ ಬಗ್ಗೆ ಚಿಂತೆ ಇಲ್ಲದೆ ನನ್ನ ಬದುಕನ್ನು ಮುಗಿಸಿದ್ದೀನಿ. ಈಗ ನಾನು 70ರ ಹರೆಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.